ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಮಾಸ್ಟರ್ ಜಾವಾ ಇನ್ 30 ಡೇಸ್ ಅನ್ನೋ ಕೋರ್ಸಲ್ಲಿ ಈಗ ನಮಗೆ ಐ ಡಿ ಬೇಕಾಗುತ್ತೆ. ನಮ್ಮ ಲಾಸ್ಟ್ ವಿಡಿಯೋನಲ್ಲಿ ಫೋನಲ್ಲಿ ಐ ಡಿ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡಿದ್ವಿ. ಈಗ ನಾವು ಲ್ಯಾಪ್ಟಾಪಲ್ಲಿ ಐ ಡಿ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಐ ಡಿ ಅಂತ ಮೊದಲೇ ಹೇಳಿದೆ ನಿಮಗೆ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ. ಇದನ್ನು ನಾವು ಕೋಡ್ ಎಡಿಟ್ ಮಾಡೋದಕ್ಕೆ, ಬರೆಯೋದಕ್ಕೆ ಮತ್ತು ರನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಲ್ಯಾಪ್ಟಾಪಲ್ಲಿ ಹಿಂಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಈಗ ಸದ್ಯಕ್ಕೆ ನಾವು ಎಕ್ಲಿಪ್ಸ್ ಐ ಡಿ ಅಂತ ಎಕ್ಲಿಪ್ಸ್ ಕಡೆಯಿಂದ ಎಕ್ಲಿಪ್ಸ್ ಐ ಡಿ ಅಂತ ಇದೆ, ಅದನ್ನು ಡೌನ್ಲೋಡ್ ಮಾಡ್ತಿದ್ವಿ. ಫಸ್ಟ್ಗೆ ನೀವು ಯಾವುದೋ ಬ್ರೌಸರಲ್ಲಿ ಹೋಗ್ಬಿಟ್ಟು ಎಕ್ಲಿಪ್ಸ್ ಅಂತ ಟೈಪ್ ಮಾಡಿ, ಸರ್ಚ್ ಮಾಡಿ. ಫಸ್ಟ್ಗೆ ಇಲ್ಲಿ ಡೌನ್ಲೋಡ್ ಅಂತ ಇದೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಡೌನ್ಲೋಡ್ ಅಂತ ಬರುತ್ತೆ. ನಿಮ್ದು ಆರ್ಕಿಟೆಕ್ಚರ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ನಾನು 64 ಬಿಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಲ್ಯಾಪ್ಟಾಪ್ ಆರ್ಕಿಟೆಕ್ಚರ್ ಯಾವುದಿರುತ್ತೋ ಅದು ಸೆಲೆಕ್ಟ್ ಮಾಡಬೇಕು. ನಾನು 64 ಬಿಟ್ ಲ್ಯಾಪ್ಟಾಪ್, ಅದಕ್ಕೆ 64 ಸೆಲೆಕ್ಟ್ ಮಾಡೀನಿ. ಆಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಇಯರ್ ಅಂತ ಇದೆ, ಮತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅದು ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಡೌನ್ಲೋಡ್ ಆದಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದೇ ಓಪನ್ ಆಗುತ್ತೆ, ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಎಕ್ಲಿಪ್ಸ್ ಐ ಡಿ ಫಾರ್ ಜಾವಾ ಡೆವಲಪರ್ಸ್ ಅಂತ ಆಪ್ಷನ್ ಚೂಸ್ ಮಾಡಿ, ಮತ್ತು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಅದೇ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಇದು ಕಂಪ್ಲೀಟ್ ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡಿ. ಮತ್ತು ಈಗ ಇನ್ಸ್ಟಾಲ್ ಆದಮೇಲೆ ಲಾಂಚ್ ಮಾಡಿ. ಇನ್ನು ಫಸ್ಟಿಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೆ, ಇದು ಡಿಲೀಟ್ ಮಾಡಿಬಿಟ್ಟು ಫಸ್ಟಿಂದ ಹೆಂಗೆ ಮಾಡೋದಂತ ತೋರಿಸ್ತೇನೆ ನಿಮಗೆ. ನೀವು ಇಲ್ಲಿ ಕೆಳಗಡೆ ಇಲ್ಲಿ ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್, ಜಾವಾ ಪ್ರಾಜೆಕ್ಟ್ ಅಂತ ಇಲ್ಲದು ಕ್ಲಿಕ್ ಮಾಡ್ಬೋದು. ಇಲ್ಲ ಫೈಲ್ಗೆ ಹೋಗಿ ಫೈಲ್ ಅಂಡರಲ್ಲಿ ನ್ಯೂ ಅಂತ ಆಪ್ಷನ್ ಇರುತ್ತೆ. ನಿಮ್ಗೆ ಶಾರ್ಟ್ ಕಟ್ ಇದೆ Alt+Shift+N ಅಂತೇಳಿ, ಮತ್ತು ಜಾವಾ ಪ್ರಾಜೆಕ್ಟ್ ಅಂತ ಚೂಸ್ ಮಾಡಿ. ಅದಾದಮೇಲೆ ನಿಮಗೆ ವಿಂಡೋ ಓಪನ್ ಆಗುತ್ತೆ. ನಿಮ್ಮ ಪ್ರಾಜೆಕ್ಟ್ ನೇಮ್, ಜಾವಾ ಪ್ರಾಜೆಕ್ಟ್ ನೇಮ್ ಏನಂತ ಎಂಟರ್ ಮಾಡಬೇಕಲ್ಲಿ. ಫಸ್ಟ್ ಪ್ರೋಗ್ರಾಮ್ ಅಂತ ಎಂಟರ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಏನಾದರೂ ಕೊಡ್ಬೋದು. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಫಿನಿಶ್ ಕೊಡಿ. ಅದಾದಮೇಲೆ ಡಬಲ್ ಕ್ಲಿಕ್ ಮಾಡಿ, SRC ಮೇಲೆ ಕ್ಲಿಕ್ ಮಾಡಿ, ನ್ಯೂ ಅಂತ ಆಪ್ಷನ್ ಬರುತ್ತೆ. ನ್ಯೂ ಅಲ್ಲಿ ನಿಮಗೆ ಪ್ರಾಜೆಕ್ಟನ್ನು ಚೂಸ್ ಮಾಡಿ, ಅಲ್ಲಿ ನೀವು ಪ್ಯಾಕೇಜ್ ಅಂತ ಚೂಸ್ ಮಾಡಿ. ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಮತ್ತು ಪ್ರಾಜೆಕ್ಟ್ ನೇಮು ಆಟೋಮೆಟಿಕಲಿ ಬಂದಿರುತ್ತೆ, ನೀವೇನು ಎಡಿಟ್ ಮಾಡೋಕ್ಕಾಗಿಲ್ಲ. ಓಕೆ ಅಂತ ಕ್ಲಿಕ್ ಮಾಡಿ. SRC ಮೇಲೆ ಕ್ಲಿಕ್ ಮಾಡಿದರೆ ನೀವು ಕ್ರಿಯೇಟ್ ಮಾಡಿರೋ ಪ್ಯಾಕೇಜ್ ತೋರಿಸುತ್ತೆ, ಫಸ್ಟ್ ಪ್ರಾಜೆಕ್ಟ್ ಅಂತ. ಅದಾದಮೇಲೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂ ಕ್ಲಾಸ್ ಕ್ರಿಯೇಟ್ ಮಾಡುವಾಗ ಇಲ್ಲಿ ಕ್ಲಾಸ್ ನೇಮ್ ಏನಾದರೂ ಕೊಡ್ಬೋದು ನೀವು. ಕ್ಲಾಸ್ ನೇಮ್ ಏನಾದರೂ ಕ್ಯಾಲ್ಕುಲೇಟರ್ ಅಂತ ಕೊಡ್ತೀನಿ ಈಗ ಸದ್ಯಕ್ಕೆ ನಾನು. ಮತ್ತು ಇಲ್ಲಿ ಕೆಳಗಡೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಅನ್ನೋದು ಅದನ್ನು ಸೆಲೆಕ್ಟ್ ಮಾಡಿ. ಅದು ಯಾಕಂತ ಮುಂದಕ್ಕೆ ಹೇಳ್ತೀನಿ. ಅದಕ್ಕೆ ಸೆಲೆಕ್ಟ್ ಮಾಡಿ ಫಿನಿಶ್ ಅಂತ ಕೊಡಿ. ನೀವು ನೋಡ್ಬೋದು ಸ್ವಲ್ಪ ಕೋಡ್ ಅದೇ ಬಂದಿದೆ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಅನ್ನೋದು ಅದೇ ಬಂದಿದೆ. ಅದು ಯಾಕೆ ಬರೀತೀವಿ ಅಂತ ಸಿಲೆಬಸ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ. ಈಗ ಸದ್ಯಕ್ಕೆ ಒಂದು ಎಲ್ಲೋ ವರ್ಲ್ಡ್ನ ಪ್ರಿಂಟ್ಔಟ್ ಮಾಡಿ ನೋಡೋಣ, ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿವೆ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಕೋಡ್ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಈ ಥರ ಬರೀತಾ ಇದ್ವಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಲೆಬಸ್ ಸ್ಟಾರ್ಟ್ ಮಾಡಿದಾಗ. ಅಲ್ಲಿ ರನ್ ಸಿಂಬಲ್ ಐತೆ, ಅಲ್ಲಿ ರನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಇಲ್ಲಿ ಎಲ್ಲೋ ವರ್ಡ್ ಅಂತ ಪ್ರಿಂಟ್ ಆಗಿದೆ. ಈಗ ಎಲ್ಲೋ ವರ್ಡ್ನ ಚೇಂಜ್ ಮಾಡಿ ಬೇರೆ ಏನು ಪ್ರಿಂಟ್ ಮಾಡಿ ಟ್ರೈ ಮಾಡೋಣ. ಚಾನಲ್ ನೇಮೇ ಪ್ರಿಂಟ್ ಮಾಡೋಣ, ರೈಸ್ ವಿತ್ ವಿಷ್ಣು ಅಂತ. ಎಂಟರ್ ಮಾಡಿದ್ದಾದಮೇಲೆ ರನ್ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡ್ಬೋದು ರೈಸ್ ವಿತ್ ವಿಷ್ಣು ಅಂತ ಪ್ರಿಂಟ್ ಆಗಿದೆ.